ಎಸ್ ಎಚ್ ಕಲಾನಿಕೇತನ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಹೃದಯಪೂರ್ವಕ ಸುಸ್ವಾಗತ. ಈ ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ವೃತ್ತಗಳನ್ನು ಬಳಸಿಕೊಂಡು ನಾವು ಯಾವ ರೀತಿ ಚಿತ್ರ ರಚಿಸಬಹುದು ಎಂಬುದನ್ನು ನೋಡೋಣ ಬನ್ನಿ. ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ವೃತ್ತಗಳನ್ನು ಬರೆದಾದ ಮೇಲೆ ಆ ವೃತ್ತದಲ್ಲಿ ನ್ಯಾಚುರಲ್ ಆಗಿ ಸಿಗತಕ್ಕಂಥ ಎಲೆಗಳನ್ನು ತೆಗೆದುಕೊಂಡು ಆ ವೃತ್ತಗಳಲ್ಲಿ ನಾವು ಯಾವ ರೀತಿ ಬರೀಬೋದು ಎಂಬುದನ್ನು ಈ ವಿಡಿಯೋ ಮೂಲಕ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನಮ್ಮ ಚಿತ್ರ ಬರೋಕೆ ಏನು ಬೇಕಪ್ಪ ಅಂದ್ರೆ ಒಂದು ಪೆನ್ಸಿಲ್, ಒಂದು ರಬ್ಬರ್, ಒಂದು ಸ್ಕೇಲ್ ಮತ್ತು ನ್ಯಾಚುರಲ್ ಸಿಗ್ತಕ್ಕಂಥ ಎಲೆಗಳು ಮತ್ತು ಒಂದು ಬಿಳೆ ಹಾಳೆ, ಒಂದು ಪರೀಕ್ಷೆ ಬ್ರಟ್ ಅಥವಾ ಒಂದು ಹಲಗಿದ್ರೆ ನಾವು ಆರಾಮಿಗೆ ಚಿತ್ರನ ಬರಿಬೋದು. ಫಸ್ಟಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಆ ಹಾಳೆಗೆ ಬಾರ್ಡ್ರನ್ನ ಹಾಕಬೇಕು. ನಾವು ಯಾಕೆ ಬಾರ್ಡ್ರನ್ನ ಹಾಕಬೇಕಪ್ಪ ಅಂತಂದ್ರೆ ಯಾವುದೇ ಚಿತ್ರ ಇರಲಿ ಅಥವಾ ಯಾವುದೇ ಒಂದು ಫೋಟೋ ಇರಲಿ ಅಥವಾ ಯಾವುದೇ ಒಂದು ಅಕ್ಷರಗಳಿರ್ತಕ್ಕಂಥ ಒಂದು ಪೇಪರ್ ಆಗಿರಲಿ, ಅದಕ್ಕೆ ನಾವು ಬಾರ್ಡರ್ನ ಹಾಕಿದಾಗ ಅವು ಬಹಳಷ್ಟು ಸುಂದರವಾಗಿ ಕಾಣ್ತವೆ. ಹೀಗಾಗಿ ನಾವು ಬಾರ್ಡ್ರನ್ನ ಹಾಕಬೇಕು. ಉದಾಹರಣೆಗೆ ಏನಪ್ಪ ಅಂತಂದ್ರೆ ನಾವು ಮನ್ಯಾಗ ಒಂದು ಯಾವುದೋ ಒಂದು ಫೋಟೋ ಹಾಕಿದ್ವಿ ಅಂತಂದರೆ ಆ ಫೋಟೋಗೆ ಫ್ರೇಮ್ ಅಂತ ಹಾಕಿಸ್ತೇವೆ. ಆ ಫ್ರೇಮ್ ಹಾಕಿಸಿದಾಗ ಆ ಫೋಟೋ ಬಹಳಷ್ಟು ಸುಂದರವಾಗಿ ಕಾಣ್ತೈತೆ. ಹೀಗಾಗಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ಯಾವುದೇ ಹಾಳೆ ಇರಲಿ ಅದಕ್ಕೆ ಬಾರ್ಡ್ರ್ ಹಾಕಿಯೇ ಚಿತ್ರ ಬರೆದ್ರೆ ಬಹಳಷ್ಟು ಅದು ಕೂಡ ಸುಂದರವಾಗಿ ಕಾಣ್ತೈತಿ. ಈ ಬಾರ್ಡ್ರನ್ನ ಹಾಕಿದ ನಂತರ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ವೃತ್ತವನ್ನು ಬರಿಬೇಕು. ಸ್ವಲ್ಪ ಹಾಳೆಗೆ ಏನು ಮಾಡ್ಬೇಕಪ್ಪ ಅಂದ್ರೆ ಸ್ವಲ್ಪ ದೊಡ್ಡದಾಗಿ ವೃತ್ತ ಬರಿಬೇಕು. ಯಾಕಂತಂದ್ರೆ ನಾವು ಆ ವೃತ್ತದೊಳಗೆ ನಾವು ಎಲೆ ಚಿತ್ರನ ಬಿಡಿಸ್ಬೇಕು. ಹೀಗಾಗಿ ನಾವು ಪ್ರಾಕ್ಟೀಸ್ ಆಗಿದ್ದರಿಂದ ನಾವು ಸ್ವಲ್ಪ ವೃತ್ತನ ದೊಡ್ಡದಾಗಿ ಬರಿಬೇಕು. ಈ ವೃತ್ತ ಬರೆದಾದ್ಮೇಲೆ ಅದ್ರ ಬಾಜು ಅಂದ್ರೆ ಅದ್ರ ಪಕ್ಕದಾಗ ಮತ್ತೊಂದು ವೃತ್ತನ ಬರಿಬೇಕು. ಆ ವೃತ್ತನು ಈಗ ನಾವೇನು ಪಕ್ಕದಾಗ ಬರೋದಿಲ್ಲ ಆ ಸೈಜ್ನಾಗಿದ್ದರೆ ಸಾಕು. ಅಂದ್ರೆ ದೊಡ್ಡದು ಸಣ್ಣದು ವೃತ್ತ ಬರಿಬೋದು. ನಾನು ಮಾತ್ರ ಈ ಪಕ್ಕದಾಗ ಇರ್ತಕ್ಕಂಥ ಸೈಜಲ್ಲಿ ವೃತ್ತನ ಬರಿತೀನಿ. ಈ ಎರಡೂ ವೃತ್ತ ಬರೆದಾದ್ಮೇಲೆ ನಾವು ಒಂದನೇ ವೃತ್ತದೊಳಗೆ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಎಲೆ ತೊಗೊತೀನಿ. ಆ ಎಲೆ ತೊಗೊಂಡು ಫಸ್ಟಿಗೆ ಏನು ಮಾಡ್ತಾನಪ್ಪ ಅಂದ್ರೆ ಆ ವೃತ್ತದೊಳಗೆ ಒಂದು ಗೆರೆನ ಬರಿತೀನಿ. ಆ ಗೆರೆ ಹೆಂಗಿರುತ್ತಪ್ಪ ಅಂತಂದ್ರೆ ಆ ವೃತ್ತನ ಅದು ಡಿವೈಡ್ ಮಾಡ್ತೈತೆ, ಅಂದ್ರೆ ಎರಡು ಭಾಗ ಮಾಡ್ತೈತಿ. ಈಗ ನಾ ಏನು ಮಾಡ್ತೀನಪ್ಪ ಅಂದ್ರೆ ಆ ಎಲೆಯ ಮೇಲಿನ ತುದಿ ಭಾಗದ್ದು ಆ ವೃತ್ತದೊಳಗೆ ಆ ಗೆರೆ ಇರ್ತದಲ್ಲ ಆ ಗೆರೆ ಒಳಗೆ ನಾವು ಬರಿತೀನಿ. ಹೆಂಗಪ್ಪ ಅಂದ್ರೆ ಈ ರೀತಿ ಬರಿತೀನಿ ನೋಡ್ರಿ. ಆ ನಂತರ ಸೇಮ್ ಈ ಕಡೆ ಸೈಡ್ ಅಂದ್ರೆ ಎಡಗಡೆ ಸೈಡ್ ಸೇಮ್ ಅದೇ ರೀತಿ ಬಲಗಡೆ ಸೈಡ್ ಹೆಂಗೆ ಬರ್ದಿಲ್ಲ ಅದೇ ರೀತಿ ಬರ್ತೀನಿ. ಆಮೇಲೆ ಎಡಗಡೆ ಭಾಗದಾಗ ಆ ವೃತ್ತದ ಗುಂಟಾಗಿ ಅಂದ್ರೆ ಗೆರೆ ಗುಂಟ ಹೋಗಿ ಕೆಳಗಡೆ ಬಂದು ನಾನು ಸ್ವಲ್ಪ ಹೊರಗಡೆ ಬಂದು ಟಚ್ ಮಾಡ್ತೀನಿ. ಆಮೇಲೆ ಏನು ಮಾಡ್ತೀನಿ ಸೇಮ್ ಅದರ ಅಪೋಸಿಟ್ ಅಂದ್ರೆ ಈ ಕಡೆ ಬಲಗಡೆ ಭಾಗದನ್ನು ಕೂಡ ಅದೇ ರೀತಿ ಆ ವೃತ್ತದ ಗೆರೆ ಗುಂಟ ಬಂತಂದು ಇಲ್ಲಿ ಕೆಳಗಡೆ ಆ ಸೆಂಟ್ರ್ನಾಗ ಗೆರೆ ಹಾಕಿದ್ವಲ್ಲ ಆ ಗೆರೆ ತುದಿಗೆ ಬಂದು ಟಚ್ ಮಾಡ್ತೀನಿ. ಇದಾದ ಮೇಲೆ ಆ ಎಲೆ ಒಳಗಡೆ ಅಂದ್ರೆ ಎಡಭಾಗದ ಸೈಡ್ ಏನು ಮಾಡ್ತಾನಪ್ಪ ಅಂದ್ರೆ ಆ ಸೆಂಟ್ರ್ನಾಗ ಗೆರೆ ಹಾಕಿದಿಲ್ಲ ಅದ್ರಾಗ ಈ ಕಡೆ ಎಡಗಡೆ ಭಾಗದಾಗ ನಾವು ಗೆರೆಯನ್ನು ಹಾಕ್ತೀನಿ. ಅಂದ್ರೆ ಎಲೆ ನೋಡ್ಕೊಂಡು ಗೆರೆ ಹಾಕಬೇಕು. ಆ ಎಲೆಯಾಗ ಹೆಂಗೆ ಗೆರೆ ಇರ್ತಾವಲ್ಲ ಅದೇ ರೀತಿ ಗೆರೆನ ಹಾಕಬೇಕು. ಆ ಗೆರೆ ಕೂಡ ಬಲಭಾಗದಾಗೂ ಸೇಮ್ ಹಾಗೆ ಗೆರೆನ ಹಾಕ್ತೀನಿ ಮತ್ತು ಎಡಭಾಗದಾಗೂ ಕೂಡ ಅದೇ ರೀತಿ ಗೆರೆನ ಹಾಕ್ತೀನಿ. ಹಿಂಗೆ ಗೆರೆನ ಹಾಕೋದ್ರಿಂದ ಎಲೆಗಳ ಸಂಪೂರ್ಣ ಜ್ಞಾನ ನಮಗೆ ಬರ್ತದೆ. ಹಂಗೆ ಎಲೆಗೆ ಆಕಾರ ಹೆಂಗಿರ್ತೈತಿ, ಅದರ ರಚನಾ ವಿಧಾನ ಯಾವ ರೀತಿ ಇರ್ತದೆ ಅನ್ನೋದು ನಮ್ಗೆ ಸಂಪೂರ್ಣ ಗೊತ್ತಾಗತ್ತೆ. ಹೀಗಾಗಿ ಆ ಎಲೆ ಇರ್ತಕ್ಕಂಥ ಎಲ್ಲ ಗೆರೆಗಳನ್ನು ಅಂದ್ರೆ ಅಂದಾಜಾಗೂ ನಾವು ಬರಿಬೋದು. ಬಟ್ ನಾವು ಸ್ಟಾರ್ಟಿಂಗ್ ಆಗೋದ್ರಿಂದ ಅದನ್ನು ನೀಟಾಗಿ ಎಲೆ ನೋಡಿಕೊಂಡು ಜಾಸ್ತಿ ಅದನ್ನು ಅಬ್ಸರ್ವ್ ಮಾಡಿ ನಾವು ಎಲೆಗಳ ಚಿತ್ರ ಬರೆದ್ರೆ ಬಹಳಷ್ಟು ಒಳ್ಳೆಯದು. ಅಂದ್ರೆ ಮುಂದೆ ನಾವು ಸ್ಮರಣ ಚಿತ್ರ ಬರೆಯುವಾಗ ಅಂದ್ರೆ ನೆನಪಲ್ಲಿ ಬರೆಯುವಾಗ ಇದು ನಮಗೆ ಬಹಳಷ್ಟು ಸಹಕಾರಿ ಆಗ್ತೈತಿ. ನಾವು ಮೊದಲ ಚಿತ್ರ ಬರೋ ಏನು ಮಾಡಬೇಕಪ್ಪ ಅಂತಂದ್ರೆ ಆ ಎಲೆನ ನಾವು ಸಂಪೂರ್ಣವಾಗಿ ಗಮನ ಇಟ್ಟು ನೋಡಬೇಕು. ಆ ನೋಡಿದ್ರಿಂದ ಏನಾಗತ್ತೆ ಅಂತಂದ್ರೆ ಅದ್ರಾಗಿರ್ತಕ್ಕಂಥ ರಚನಾ ವಿಧಾನ ಅಂತ ನಾಗಲೇ ಹೇಳಿದ್ನಲ್ಲ ಅವೆಲ್ಲ ನಮಗೆ ಗೊತ್ತಾಗ್ತವೆ. ಅಂದ್ರೆ ಒಳಗಡೆ ಯಾವ ರೀತಿ ಗೆರೆ ಇರ್ತವೆ, ಸಣ್ಣ ಸಣ್ಣ ಗೆರೆ ಹೆಂಗಿರ್ತವೆ ಆ ಗೆರೆಗಳನ್ನೆಲ್ಲ ಬರಿಬೇಕು. ನಾವು ಪ್ರಾರಂಭದಾಗ ಹಿಂಗೆ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ನಮಗೆ ಮುಂದೆ ಏನಪ್ಪ ಅಂತಂದ್ರೆ ಯಾವುದೇ ರೀತಿ ಎಲೆಯನ್ನು ನೈಜವಾಗಿ ನಾವು ಬರೀಬೇಕಂತಂದ್ರೆ ಅದು ನಮಗೆ ಬಹಳಷ್ಟು ಸಹಕಾರ ಆಗ್ತದೆ ಅಂತ ನಾನು ಹೇಳ್ತೀನಿ. ಹಿಂಗೆ ನಾವು ಬರೆದಾದ್ಮೇಲೆ ಎಲೆಯ ತುಂಬಿನ ಭಾಗವನ್ನು ಬರಿಬೇಕು. ಕೆಲವೊಂದು ಎಲೆಗೆ ಹೆಂಗಪ್ಪ ಅಂತಂದ್ರೆ ಕೆಲವೊಂದು ಟೈಪ್ ಅದು ತುಂಬಿನ ಭಾಗ ಇರ್ತಾವೆ. ಇದ್ರಾಗ ಮಾತ್ರ ಸ್ವಲ್ಪ ಸೀದಾ ಗೆರೆ ಐತಿ. ಹೀಗಾಗಿ ನಾವು ಸೀದಾ ಗೆರೆ ಹಾಕಿ ಎಲೆಯ
ತುಂಬಿನ ಭಾಗವನ್ನು ಬರಿಬೇಕು. ಆಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಈಗ ಬಾಜು ಇರ್ತಕ್ಕಂಥ ವೃತ್ತದೊಳಗೆ ನಾವು ಮತ್ತೊಂದು ಎಲೆ ತೊಗೊಂಡಿದ್ದೀನಿ. ಆ ಎಲೆಯನ್ನು ಬರೆಯುವಾಗ ಏನು ಮಾಡ್ಬೇಕಪ್ಪ ಅಂದ್ರೆ ಆ ವೃತ್ತದೊಳಗೆ ಫಸ್ಟ್ ಆ ವೃತ್ತನ 2 ಡಿವೈಡ್ ಮಾಡ್ಕೋಬೇಕು. ಅಂದ್ರೆ ಸೆಂಟ್ರ್ನಾಗ ಒಂದು ಗೆರೆ ಹಾಕೋಬೇಕು. ಆ ನಂತರ ಆ ಎಲೆಯನ್ನು ನಾವು ಅದನ್ನು ಫಸ್ಟ್ ಅಬ್ಸರ್ವ್ ಮಾಡಿ ಆಮೇಲೆ ಆ ಸೆಂಟ್ರ್ನಾಗ ಗೆರೆಯಿಂದ ನಾವು ಬಲಗಡೆ ಸೈಡ್ ಈಗ ನಾನು ಬರೆಯಕತ್ತೀನಿ. ನೀವು ಅದೇ ರೀತಿ ಪ್ರಾಕ್ಟೀಸ್ ಮಾಡಿರಿ. ಅಥವಾ ನಾವು ಎರಡೂ ಕಡೆಗೂ ಫಸ್ಟಿಗೆ ಬರ್ಕೊಂಡು ನಾವು ಕೆಳಗಡೆ ನಾವು ಚಿತ್ರನ ಬರಿಬೋದು. ಇದ್ರಾಗ ಎರಡೂ ಎಲೆಗಳು ಸೇಮ್ ಒಂದೇ ರೀತಿಯ ಆಕಾರದಾಗಿಲ್ಲ. ಹೀಗಾಗಿ ನಾನು ಏನು ಮಾಡೀನಪ್ಪ ಅಂದ್ರೆ 2 ರೀತಿಯ ಎಲೆಗಳನ್ನು ತೊಗೊಂಡಿದ್ದೀನಿ. ಮತ್ತು ಹಾಗಾಗಿನೇ 2 ವೃತ್ತ ಬರೆದು ತೋರಿಸ್ತಾ ಇದ್ದೀನಿ. ಇಲ್ಲಿ ಕೂಡ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಬಾಜು ಎಲೆ ಹೆಂಗೆ ಬರೆದ್ವಲ್ಲ ಅದೇ ರೀತಿ ಈ ಎಲೆನೂ ಕೂಡ ನಾವು ಅದನ್ನು ನೋಡಿ ಬರಿಬೇಕು. ಇಲ್ಲಿ ಚಿತ್ರ ಬರೆಯುವಾಗ ಎಲೆ ಬರೆಯುವಾಗ ಏನಾಗತ್ತೆ ಸ್ವಲ್ಪ ಆ ವೃತ್ತ ಬಿಟ್ಟು ಸ್ವಲ್ಪ ಹೊರಗೆ ಹೋಗ್ಬೋದು ಅಥವಾ ಒಳಗಡೆ ಬರ್ಬೋದು. ನಾವು ಹಂಗೆ ಬರಿಬೇಕು. ಯಾಕಂದ್ರೆ ಈಗ ನಾವು ವೃತ್ತದ ಆಕಾರದ ಬರೆಯಕತ್ತೀವಿ. ಇದು ಪ್ರಾಕ್ಟೀಸ್ ಆಗೋದ್ರಿಂದ ನಾವು ಸ್ವಲ್ಪ ಹೊರಗೆ ಹೋದ್ರೆ ನಡಿತೈತಿ, ಒಳಗೆ ಬಂದ್ರೆ ನಡೀತೈತಿ. ಒಟ್ಟಿನಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ಆ ಎಲೆಯ ಆಕಾರ ಈ ವೃತ್ತದೊಳಗೆ ನಮಗೆ ಬಂದಿರಬೇಕು. ಆಮೇಲೆ ಏನು ಮಾಡ್ತಪ್ಪ ಅಂದ್ರೆ ಈ ವೃತ್ತ ಈ ಎಲೆ ಬರೆದಾದ್ಮೇಲೆ ಆ ವೃತ್ತದ ಗೆರೆಯನ್ನು ನಾವು ಆಮೇಲೆ ಅಳಿಸ್ತೀವಿ. ಆಮೇಲೆ ನಿಮಗೆ ಮುಂದೆ ಅದು ಗೊತ್ತಾಗ್ತದೆ. ಹಿಂಗಾಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಎಲೆ ಆಕಾರ ಬರಬೇಕಪ್ಪ ಅಂತಂತಂದ್ರೆ ಆ ವೃತ್ತಗಳಿಗೆ ಫಸ್ಟಿಗೆ ವೃತ್ತ ಬರೆದ ನಾವು ಪ್ರಾಕ್ಟೀಸ್ ಜಾಸ್ತಿ ಮಾಡಿದ್ರೆ ಆ ಎಲೆಗಳ ಆಕಾರ ಬರ್ತೈತಿ. ಆಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಒಳಗಡೆ ಆ ಸೇಮ್ ಈ ಕಡೆ ಎಲೆ ಹೆಂಗೆ ನಾವು ಗೆರೆ ಹಾಕಿದ್ವಲ್ಲ ಒಳಗಿನ ಗೆರೆಗಳನ್ನು ಬರಿಬೇಕು. ಅದು ವೃತ್ತದಾಗ ಸೆಂಟ್ರಿನ ಗೆರೆ ಹಾಕೊಂಡಿರ್ತೀವಿ. ಸೆಂಟ್ರ್ ಗೆರೆ ಹಾಕೋಕ್ಕೆ ಕಾರಣ ಏನಪ್ಪ ಅಂತಂತಂದ್ರೆ ಆ ಎಲೆ ಈ ಕಡೆ ಇದ್ದಂಗೆ ಈ ಕಡೆಗೆ ಸೇಮ್ ಬರೋಕೆ ಅದು ಹೆಲ್ಪ್ ಮಾಡ್ತದೆ ನಮಗೆ. ಹೀಗಾಗಿ ನಾವು ಈ ವಿಡಿಯೋದೊಳಗೆ ಏನು ಮಾಡ್ತೀವಪ್ಪ ಅಂದ್ರೆ ಸೀದಾ ಗೆರೆ ಹಾಕ್ರಿ ಅಂತ ಹೇಳ್ತೀವಿ, ವೃತ್ತ ಬರ್ರಿ ಅಂತ ಹೇಳ್ತೀವಿ, ತ್ರಿಭುಜ ಬರ್ರಿ ಅಂತ ಹೇಳ್ತೀವಿ, ಮತ್ತು ಬಾಣದ ಗುರುತಿನ ಥರ ನಾವು ಗೆರೆಗಳನ್ನು ಹಾಕ್ರಿ ಅಂತ ಹೇಳ್ತೀವಿ. ಕಾರಣ ಏನಪ್ಪ ಅಂದ್ರೆ ಇಂಥ ಗೆರೆಗಳನ್ನು ಬರೆಯೋಂಥ ಸಂದರ್ಭ ಬಂದಾಗ ನಮಗೆ ಈಗ ಅವು ಸೀದಾ ಗೆರೆ ಬರೆಯೋಕೆ ತುಂಬ ಹೆಲ್ಪ್ ಆಗ್ತೈತಿ. ಅದಕ್ಕಾಗಿನೇ ನಾವು ಏನು ಹೇಳ್ತಾವೆ ಅಂದ್ರೆ ಪದೇ ವೃತ್ತಗಳನ್ನು ಪ್ರಾಕ್ಟೀಸ್ ಮಾಡಿರಿ, ಅಥವಾ ತ್ರಿಭುಜಗಳನ್ನು ಪ್ರಾಕ್ಟೀಸ್ ಮಾಡಿರಿ, ಆಯತಗಳನ್ನು ಪ್ರಾಕ್ಟೀಸ್ ಮಾಡಿರಿ, ಅಥವಾ ಗೆರೆಗಳನ್ನು ಲಂಬೆಗಳನ್ನು ಪ್ರಾಕ್ಟೀಸ್ ಮಾಡಿರಿ, ಅಥವಾ ಯು ಆಕಾರದಾಗ ಉಲ್ಟಾ ಯು ಆಕಾರದಾಗ ನಾವು ವೃತ್ತಗಳನ್ನು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳ್ತೇವೆ. ಈ 2 ವೃತ್ತಗಳಲ್ಲಿ ಎಲೆಗಳನ್ನು ಬರೆದಾದ್ಮೇಲೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ರಬ್ಬರ್ ತೊಗೊಂಡು ಆ ವೃತ್ತವನ್ನು ಹಾಕಿದ್ವಲ್ಲ ಅದನ್ನು ನಾವು ಅಳಿಸ್ಬೇಕು. ಯಾಕೆ ಅಳಿಸ್ಬೇಕಪ್ಪ ಅಂತಂದ್ರೆ ಆ ಎಲೆಗಳ ಆಕಾರಗಳು ನಮಗೆ ನೈಜವಾಗಿ ಕಾಣಬೇಕಪ್ಪ ಅಂತಂದ್ರೆ ಆ ಗೆರೆನ ಅಳಿಸ್ಬೇಕು. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡಕತ್ತಿರಲ್ಲ ಅವರು ಏನು ಮಾಡ್ರಿಪ್ಪ ಅಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋಕೆ ಹೇಳ್ರಿ, ಮತ್ತು ತಮ್ಮ ಬಂಧು ಬಳಗಕ್ಕೆ ಮತ್ತು ತಮ್ಮ ಇತರ ಎಲ್ಲ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡೋಕ್ಕೆ ಹೇಳ್ರಿ. ಈಗ ಆ ಗೆರೆ ಅಳಿಸಿದ ನಂತರ ನಾವು ಮತ್ತೆ ಏನು ಮಾಡ್ಬೇಕಪ್ಪ ಅಂದ್ರೆ ಆ ಎಲೆಗಳನ್ನು ನಾವು ಮತ್ತೊಂದು ಸಲ ನೀಟಾಗಿ ಗಮನ ಇಟ್ಟು ನೋಡಿ ಎಲ್ಲೆಲ್ಲಿ ಗೆರೆ ಅಳಿಸಿರುತ್ತಲ್ಲ ಅಲ್ಲೇ ಪೆನ್ಸಿಲ್ ತೊಗೊಂಡು ಮತ್ತೊಮ್ಮೆ ನೀಟಾಗಿ ಬರ್ಕೋಬೇಕು. ಕೆಲವೊಂದು ಕಡೆಗೆ ಅದು ಎಲೆ ಹರಿದಂಗೆ ಆಗಿರ್ತೈತಿ, ಅಥವಾ ಏನೋ ಬೇರೆ ಕಡೆ ಏನೋ ಒಂಥರ ಆ ಎಲೆಗೆ ಮಾರ್ಕ್ ಬಿದ್ದರ ಥರ ಕಾಣ್ತೈತಿ. ಅದನ್ನು ನಾವು ನೀಟಾಗಿ ನೋಡಿ ಪೆನ್ಸಿಲ್ ತೊಗೊಂಡು ಬರಿಬೇಕು. ಆ ನಂತರ ಈ ಕಡೆಗೆ ಕೂಡ ಅದೇ ರೀತಿ ಎಲೆಗಳನ್ನು ನೋಡಿ ಮತ್ತೊಂದು ಸಲ ಎಲ್ಲಿ ಗೆರೆ ಅಳಿಸಿರ್ತಾವಲ್ಲ ಅಲ್ಲಿ ಅಕಸ್ಮಾತ್ ಆ ಗೆರೆ ಚಿತ್ರಣ ಹೋಗಿದ್ದರೆ ನಾವು ಮತ್ತೊಂದು ಸಲ ಗೆರೆನ ನೀಟಾಗಿ ಬರಿಬೇಕು. ನೀಟಾಗಿ ಬರೆದ್ರೆ ಅದು ಭಾಳಷ್ಟು ಸುಂದರವಾಗಿ ಕಾಣ್ತೈತಿ. ಮುಂದಿನ ವಿಡಿಯೋದೊಳಗೆ ನಾವು ಯು ಆಕಾರದ ವೃತ್ತದೊಳಗೆ ಯಾವ ರೀತಿ ಎಲೆಗಳ ಚಿತ್ರಗಳನ್ನು ಬರಿಬೋದೆಂಬುದನ್ನು ತಿಳಿಯೋಣ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.